ಡಿ.ಕೆ. ಶಿವಕುಮಾರ್ ಈಗ ತಿರುಗುಬಾಣ ಅಸ್ತ್ರ. ಸಿದ್ದರಾಮಯ್ಯನವರ ಆಪ್ತರ ಟೀಮ್ಗೇನೆ ಕೈ ಹಾಕಿ ಜಮೀರ್ ಜೊತೆಗೆ ನಿನ್ನೆ ಪ್ರತ್ಯೇಕ ಚರ್ಚೆಯನ್ನ ಡಿ.ಕೆ. ಶಿವಕುಮಾರ್ ನಡೆಸಿದ್ರು. ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ರು. ಸಿಎಂ ಆಪ್ತರನ್ನೇ ಮನವೊಲಿಸಿ ಸಾಫ್ಟ್ ಗೇಮ್ ಅನ್ನ ಶುರು ಮಾಡಿದ್ದಾರಾ ಡಿ.ಕೆ. ಶಿವಕುಮಾರ್ ಅಂತ. ವಿರೋಧಿಗಳನ್ನ ಪ್ರೀತಿಸುವ ಪಾಲಿಟಿಕ್ಸ್ಗೆ ಈಗ ಮುಂದಾದ್ರ ಅಂತ ಹೇಳಿ ಯಾವ್ಯಾವ ರೀತಿಯಾದಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಆ ಎಲ್ಲ ರೀತಿಯಾದಂಥ ರಾಜಕೀಯ ದಾಳಗನ್ನ ಉರುಳಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿಪುಣರು. ಅದರಲ್ಲಿ ಯಾವ ಅನುಮಾನನೂ ಬೇಡ. ಇಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ರಾಜಕೀಯ ಮಾಡಿಕೊಂಡು ಒಂದೇ ಪಕ್ಷದಲ್ಲಿ ಗಟ್ಟಿಯಾಗಿ ನೆಲೆ ಉರುವಂಥ ಪರಿಸ್ಥಿತಿಯಲ್ಲಿ ಅವರು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬ ನಿಪುಣರಾಗಿರೋದ್ರಿಂದನೇ ಮಂತ್ರಿ ಹಾಕ್ಕೊಂಡು ಉಪಮುಖ್ಯಮಂತ್ರಿಯಾಗಿ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬಂದಿರೋರು. ಕೆಲವೊಂದು ಸಂದರ್ಭದಲ್ಲಿ ತಲೆಬಾಗಬೇಕಂತ ಆ ತಲೆಬಾಗುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರಾ ಅಂತ. ಕೆಲವು ಸಂದರ್ಭದಲ್ಲಿ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ಕೊಳ್ಬೇಕಂತೆ. ಅದನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಪಾಠಗಳೇ. ಹೇಗೆ ಒಬ್ಬ ರಾಜಕಾರಣಿ ಯಾವ ರೀತಿಯಾಗಿ ದಾಳವನ್ನು ನಾನು ವಿರೋಧ ಮಾಡ್ತೀನಿ ಅಂದರೆ ವಿರೋಧ ಮಾಡ್ಕೊಂಡು ಹೋಗೋದಲ್ಲ, ಸಂದರ್ಭಕ್ಕೆ ತಕ್ಕಂತೆ ಅವರು ಮಿತ್ರರು ಆಗಬೇಕು, ಸಂದರ್ಭಕ್ಕೆ ತಕ್ಕಂತೆ ಶತ್ರುಗಳನ್ನಾಗೂ ನೋಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ನಿಜಕ್ಕೂ ಕೂಡ ಈ ದಾಳವನ್ನು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ರಾಜಕೀಯದ ಆ ಬುಟ್ಟಿಯಲ್ಲಿ ಇರುವಂಥ ಒಂದೊಂದೇ ದಾಳಗಳನ್ನು ಅಸ್ತ್ರಗಳನ್ನು ಪ್ರಯೋಗ ಮಾಡೋದರಲ್ಲಿ ನಿಪುಣರು ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಡ. ಈಗ ಇದು ಹೊಸ ದಾಳ, ಶತ್ರುವನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಂಥ ದಾಳ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಒಂದು ಮಾತನ್ನು ಹೇಳೋದನ್ನ ಪದೇ ಪದೇ ವಿರೋಧ ಪಕ್ಷಗಳು ನೆನಪಿಸ್ತಾರೆ. ಅಂದರೆ ಒದ್ದು ಕುರ್ಚಿನ ಕಿತ್ಕೊಳ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು ಅಂತ ಅವಾಗ ಚೇಡಿಸ್ತಾರೆ. ಹಾಗಾಗಿ ಆ ಪರಿಸ್ಥಿತಿ ಈ ಕಾಂಗ್ರೆಸ್ನಲ್ಲಿ ಇಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಗದ್ದಲ ಗಲಾಟೆಗಳಿಲ್ಲದೆ ಒಂದು ಸ್ವಲ್ಪ ಸುಸೂತ್ರವಾಗಿ ಎಲ್ಲರನ್ನೊಳಗೊಂಡಂತಹ ಒಂದು ಪ್ರಕ್ರಿಯೆಯಲ್ಲಿ ನಾನು ಇರಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಅನಿಸಿರ್ಬೋದು. ಮತ್ತು ಅದೇ ರೀತಿಯ ಪರಿಸ್ಥಿತಿಯೂ ಕೂಡ ಅವ್ರಿಗೆ ಇರಬಹುದು. ಆ ಕಾರಣಗಳಿಗೋಸ್ಕರವಾಗಿ ಶತ್ರುಗಳನ್ನು ವಿರೋಧಿಗಳನ್ನು ಪ್ರೀತಿಸುವಂಥ ಪಾಲಿಟಿಕ್ಸ್ನ ಡಿ.ಕೆ. ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಯಾಕೆಂದರೆ ಬಹಿರಂಗವಾಗಿ ನೀವು ಯಾರು ಏನೇ ಮಾತಾಡಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಅವರ ಬಳಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಯಾಕೆಂದರೆ ಅದು ಜಮೀರ್ ಆಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಮನವೊಲಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರಾ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ. ಹಾಗಾಗಿ ಇದರಲ್ಲಿ ಡಿ.ಕೆ. ಶಿವಕುಮಾರ್ ಸಕ್ಸಸ್ ಆಗ್ತಾರಾ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ರಾಜಕಾರಣ ಮತ್ತು ಅಧಿಕಾರ ಏನಿದೆ ಇವತ್ತು ಎಲ್ಲ ಒಂದು ಕಡೆ ಈ ಕ್ಷಣದಲ್ಲಿ ಇವ್ರ ಪರ ಇದ್ದರೆ ಇನ್ನೊಂದು ಕ್ಷಣದಲ್ಲಿ ಮತ್ತೊಬ್ಬರ ಪರ ಇರ್ತಕ್ಕಂಥದ್ದು ಕೂಡ ರಾಜಕಾರಣವೇ. ಹಾಗಾಗಿ ರಾಜಕಾರಣದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಇದು ಭಾಳ ರೇರ್ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ಸದ್ಯಕ್ಕೆ ಆ ರೀತಿಯ ಗಲಾಟೆಗಳು ಆಗಬಾರ್ದು, ಎಲ್ಲರನ್ನೂ ಕೂಡ ನಾನು ಒಳಗೊಂಡಂತೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೈಕಮಾಂಡ್ ಮುಂದಿಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಸಿದ್ದು ಆಪ್ತ ಕ್ಯಾಂಪ್ನ ಕೆಲ ಸಚಿವರು ಮತ್ತು ಶಾಸಕರುಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ಎಲ್ಲ ಒಂದು ಕಡೆ ಹೈಕಮಾಂಡ್ನಿಂದ ನಮಗೆ ಈ ಸಂದೇಶ ಬರ್ಬೋದು ಅಂತ ಏನಾದರೂ ಹೇಳಿ ಅವರೂ ಕೂಡ ಒಂದು ರೀತಿಯಲ್ಲಿ ರಿವರ್ಸ್ ಆಗ್ತಾರೋ ಅಥವಾ ಇಲ್ವೋ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ವಿರೋಧಿಗಳನ್ನು ಪ್ರೀತಿಸುವಂಥ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು ಅವರು. ಓಕೆ, ಧನ್ಯವಾದಗಳು ರವೀಶ್ ಎಲ್ಲ ಮಾಹಿತಿಗಾಗಿ. ಸೊ ಒಂದು ಕಡೆಗೆ ಈ ವಿರೋಧಿಗಳನ್ನು ಪ್ರೀತಿಸುವಂಥ ಪಾಲಿಟಿಕ್ಸ್ ಇದೆಯಲ್ಲ, ಹೊಸದಲ್ಲ. ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಸಿಎಂ ಕುರ್ಚಿಗಾಗಿ ದೇವರ ಮೊರೆಯನ್ನು ಡಿ.ಸಿ.ಎಂ ಅವರು ಹೋಗಿದ್ದಾರೆ. ದೇವರ ಮೊರೆ ಹೋಗೋದು ಕೂಡ ಅವ್ರಿಗೇನು ಹೊಸದಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರ ನಿವಾಸ ಇದೆಯಲ್ಲ, ಅಲ್ಲಿ ಅಜ್ಜಯ್ಯನ ಗದ್ದುಗೆ ಬಂದಿದೆ. ಹಂದನಕೆರೆ ಅಜ್ಜಯ್ಯನ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಕುಟುಂಬದಿಂದ ಈಗ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಸರ್ಕಾರ ರಚನೆ ಆದಾಗಿನಿಂದ ಅಲ್ಲ, ಈಗ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಅಂದಾಗಿನಿಂದಲೂ ಅಲ್ಲ. ಅವರು ಯಾವಾಗಿದ್ರೂ ಕೂಡ ದೇವರನ್ನು ನಂಬುವಂಥವ್ರು, ದೇವಸ್ಥಾನಗಳಿಗೆ ಹೋಗುವಂಥವ್ರು, ಪೂಜೆಯನ್ನು ನೆರವೇರಿಸುವಂಥವ್ರು, ಅದರಲ್ಲಿ ಅಪಾರವಾಗಿರುವಂಥ ನಂಬಿಕೆಯನ್ನು ಇಟ್ಕೊಂಡಿರೋದು. ಹಾಗೆ ನೋಡಿದರೆ BJPಯ ನಾಯಕರುಗಳಿಗಿಂತ ಅತಿ ಹೆಚ್ಚಾಗಿ ದೇವರ ಬಗ್ಗೆ ಹೆಚ್ಚು ಪೂಜೆ ಇವೆಲ್ಲ ಪಾಲನೆ ಮಾಡುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಬಹುತೇಕವಾಗಿ BJPಯಲ್ಲಿ ಯಾವ ನಾಯಕರು ಕಾಣಿಸ್ಕೊಳ್ಳೋದೆಲ್ಲ ನಿಮ್ಗೆ ಇಷ್ಟೊಂದಿಲ್ಲ, ಅಷ್ಟೊಂದು ಡಿ.ಕೆ. ಶಿವಕುಮಾರ್ ಅವರು ಕಾಣಿಸ್ಕೊಳ್ತಾರೆ. ಅವರು ಸಿದ್ಧಾಂತವನ್ನು ನೆಚ್ಕೊಂಡಿರೋದು ಕಾಂಗ್ರೆಸ್ಸದ್ದು, ಆದರೆ ಪಾಲನೆ ಮಾಡುವಂಥದ್ದು BJPಯದು. ಸೊ ಹಂಗಂದಾಗ ಮಾತ್ರ ಭಾಳಷ್ಟು ಜನ ಟೀಕೆ ಮಾಡ್ತಾರೆ, ಏನ್ರಿ ಕಾಂಗ್ರೆಸ್ನವ್ರು ಯಾರು ಪೂಜೆ ಮಾಡಲ್ವಾ ಏನಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಬರುತ್ತೆ. ಬಟ್ ಹಂಗಲ್ಲ, ನಾನು ಹೇಳೋದು
ಹಿಂದೂ ಹಿಂದೂ ಅಂತ ಬಿ ಜೆ ಪಿಯವರು ಯಾವಾಗಿದ್ರೂ ಮುಂದು ಅಂತ ನಿಂತ್ಕೊಳ್ತಾರೆ. ಬಟ್ ಕಾಂಗ್ರೆಸ್ನವ್ರು ಹಂಗಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಅಂತ ಹೇಳ್ತಾ ಇರೋದು.